ಎಲ್ಲರಿಗೂ ನಮಸ್ಕಾರ. ಆರೋಗ್ಯವೇ ಮಹಾಭಾಗ್ಯ ಎಂದು ನಮ್ಮ ಹಿರಿಯರು ಹೇಳಿರುತ್ತಾರೆ. ಆರೋಗ್ಯವಿಲ್ಲದೆ ಎಷ್ಟೇ ಹಣ, ಆಸ್ತಿ, ಅಂತಸ್ತು, ಅಧಿಕಾರ ಇದ್ದರೂ ಕೂಡ ಜೀವನದಲ್ಲಿ ಸಂತೋಷ ಇರುವುದಿಲ್ಲ. ಆದರೆ ಆರೋಗ್ಯದ ಅಧಿದೇವರು ಯಾರು? ಆಯುರ್ವೇದವನ್ನ ಲೋಕಕ್ಕೆ ನೀಡಿದವರು ಯಾರು? ಅವರ ಜನ್ಮ ಹೇಗಾಯಿತು? ಇಂದು ನಾವು ಶ್ರೀ ಧನ್ವಂತರಿ ಭಗವಂತನ ಅದ್ಭುತ ಜನ್ಮದ ಕಥೆಯನ್ನ ತಿಳಿದುಕೊಳ್ಳೋಣ. ಈ ವಿಡಿಯೋನ ನೋಡೋದಕ್ಕಿಂತ ಮೊದಲು ನೀವಿನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋನ ನೋಡಿ. ಹಾಗೆಯೇ ವಿಡಿಯೋಕ್ಕೊಂದು ಲೈಕ್ ಕೊಡೋದನ್ನ ಮರಿಬೇಡಿ. ಇದೇ ರೀತಿ ಧಾರ್ಮಿಕ ಮತ್ತು ಆರೋಗ್ಯದ ಬಗ್ಗೆ ಮಾಹಿತಿಯನ್ನ ನೀಡುವ ಈ ನಮ್ಮ ಚಾನೆಲ್ನನ್ನು ನೀವು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಲ್ಲಿ ಶ್ರೀ ಧನ್ವಂತರಿ ದೇವರಿಗೆ ಆಯುರ್ವೇದದಲ್ಲಿ ಅತ್ಯಂತ ಮಹತ್ವದ ಸ್ಥಾನವಿದೆ. ಈ ಧನ್ವಂತರಿ ದೇವರನ್ನ ನೀವು ಪ್ರತಿನಿತ್ಯ ಆರಾಧಿಸ್ತಾ ಬಂದ್ರೆ ನಿಮಗೆ ಖಂಡಿತವಾಗಿಯೂ ಆರೋಗ್ಯದಲ್ಲಿ ತುಂಬಾನೇ ನೀವು ಸುಧಾರಣೆಯನ್ನ ಕಾಣಬಹುದು. ಪುರಾಣಗಳ ಪ್ರಕಾರ ಒಂದು ಕಾಲದಲ್ಲಿ ದೇವತೆಗಳು ತಮ್ಮ ಶಕ್ತಿ ಮತ್ತು ತೇಜಸ್ಸನ್ನ ಕಳೆದುಕೊಳ್ತಾರೆ. ಅಸುರರು ದೇವತೆಗಳ ಮೇಲೆ ವಿಜಯವನ್ನ ಸಾಧಿಸ್ತಾರೆ. ಆಗ ದೇವತೆಗಳು ಶ್ರೀ ಮಹಾವಿಷ್ಣುವಿಗೆ ಶರಣಾಗ್ತಾರೆ. ಮಹಾವಿಷ್ಣುವಿನ ಹತ್ತಿರ ಅವರ ಕಷ್ಟವನ್ನ ಹೇಳ್ಕೊಳ್ತಾರೆ. ಆಗ ಶ್ರೀ ಮಹಾವಿಷ್ಣು ಕ್ಷೀರಸಾಗರವನ್ನ ಮಂಥನ ಮಾಡಿ ಅದರಿಂದ ಅಮೃತ ಹೊರಬರುತ್ತದೆ. ಅದನ್ನು ನೀವು ಸೇವಿಸಿದ್ರೆ ನಿಮಗೆ ಖಂಡಿತ ಒಳ್ಳೆ ಶಕ್ತಿ, ಚೈತನ್ಯ ಬರುತ್ತದೆ ಅಂತ ಶ್ರೀ ಮಹಾವಿಷ್ಣು ಹೇಳ್ತಾರೆ. ಆವಾಗ ದೇವತೆಗಳಿಗೆ ಇದೊಂದು ತುಂಬಾನೇ ಚಿಂತೆಯುಕ್ತವಾದ ವಿಷಯವಾಯಿತು. ಹೇಗಪ್ಪ ಈ ಸಮುದ್ರ ಮಂಥನ ಮಾಡೋದು ಅಂತ ತುಂಬಾನೇ ಅವರು ಗಾಬರಿಗೊಳಗಾಗ್ತಾರೆ. ಆಗ ಇದು ತಮ್ಮ ಒಬ್ಬರಿಂದ ಸಾಧ್ಯವಾಗುವುದಿಲ್ಲ ಅಂತ ಇಲ್ಲಿ ಅಸುರರನ್ನು ಕೂಡ ಜೊತೆಗೆ ಕರೆದುಕೊಂಡು ಇಬ್ಬರು ಕೂಡ ಅಸುರರು ಮತ್ತು ದೇವತೆಗಳು ಇಬ್ಬರೂ ಸೇರಿ ಸಮುದ್ರ ಮಂಥನವನ್ನ ಮಾಡ್ತಾರೆ. ಈ ರೀತಿ ಸಮುದ್ರ ಮಂಥನವನ್ನ ಮಾಡಬೇಕಿದ್ರೆ ಮಂದರ ಪರ್ವತವನ್ನ ಮಂಥನದ ಕಂಬವಾಗಿ ಬಳಸ್ತಾರೆ. ವಾಸುಕಿ ನಾಗನನ್ನ ಹಗ್ಗವನ್ನಾಗಿ ಮಾಡ್ಕೊಂಡಿರ್ತಾರೆ. ಹೀಗೆ ದೇವತೆ ಮತ್ತು ಅಸುರರು ಸೇರಿ ಸಮುದ್ರ ಮಂಥನವನ್ನ ಪ್ರಾರಂಭ ಮಾಡ್ತಾರೆ. ಹೀಗೆ ಸಮುದ್ರ ಮಂಥನ ಮಾಡ್ತಾ ಇರುವಾಗ್ಲೇನೆ ಆ ಸಮುದ್ರದಿಂದ ಮೊದಲು ಭಯಾನಕವಾದ ವಿಷವೊಂದು ಹೊರಬರುತ್ತೆ. ಆ ವಿಷದಿಂದ ಇಡೀ ಜಗತ್ತು ನಾಶವಾಗುವ ಪರಿಸ್ಥಿತಿ ನಿರ್ಮಾಣವಾಯಿತು. ಆಗ ಮಹಾಶಿವನು ಆ ವಿಷವನ್ನ ಕುಡಿದು ಲೋಕವನ್ನ ರಕ್ಷಣೆಯನ್ನ ಮಾಡ್ತಾರೆ. ಇದರಿಂದ ಅವರಿಗೆ ನೀಲಕಂಠ ಎಂಬ ಹೆಸರು ಕೂಡ ಬಂತು. ನಂತರ ಒಂದೊಂದಾಗಿ ಅನೇಕ ದಿವ್ಯ ರತ್ನಗಳು ಹೊರಬಂದವು. ಕಾಮಧೇನು, ಉಚ್ಚೈಶ್ರವ ಕುದುರೆ, ಐರಾವತ, ಆನೆ, ಕೌಸ್ತುಭಮಣಿ, ಕಲ್ಪವೃಕ್ಷ, ಅಪ್ಸರೆಯರು, ಮಹಾಲಕ್ಷ್ಮೀ ದೇವಿ, ಹೀಗೆ ಕೊನೆಗೆ ಎಲ್ಲರೂ ಕಾಯುತ್ತಿದ್ದ ಆ ಅದ್ಭುತವಾದ ಕ್ಷಣ ಬಂದ್ಬಿಡ್ತು. ಈಗ ಧನ್ವಂತರಿ ದೇವರ ಪ್ರತ್ಯಕ್ಷವಾಗುತ್ತದೆ. ದಿವ್ಯ ಪ್ರಕಾಶಮಾನವಾದ ಮಧ್ಯೆ 4 ಕೈಗಳನ್ನ ಹೊಂದಿದ ಶ್ರೀ ಧನ್ವಂತರಿ ಭಗವಂತ ಪ್ರತ್ಯಕ್ಷವಾಗುತ್ತಾರೆ. ಅವರ ಕೈಯಲ್ಲಿ ಅಮೃತದಿಂದ ತುಂಬಿದ ಚಿನ್ನದ ಕಲಶ ಇತ್ತು. ಅವರ ಮುಖದಲ್ಲಿ ಶಾಂತಿ, ಕರುಣೆ ಮತ್ತು ದಿವ್ಯವಾದ ತೇಜಸ್ಸು ಹೊಳೆಯುತ್ತಿತ್ತು. ಧನ್ವಂತರಿ ದೇವರನ್ನ ಕಂಡ ದೇವತೆಗಳು ಸಂತೋಷದಿಂದ ನಮಸ್ಕಾರವನ್ನ ಮಾಡುತ್ತಾರೆ. ಇಲ್ಲಿ ಅಸುರರು ಆ ಅಮೃತವನ್ನ ಕಸಿದುಕೊಳ್ಳಲು ಮುಂದಾಗ್ತಾರೆ. ಇಲ್ಲಿ ಅಮೃತಕ್ಕಾಗಿ ದೇವತೆ ಮತ್ತು ಅಸುರರ ನಡುವೆ ತುಂಬಾನೇ ವಾಗ್ವಾದ ಕೂಡ ಉಂಟಾಗುತ್ತದೆ. ಆಗ ಮಹಾವಿಷ್ಣು ಮೋಹಿನಿಯ ಅವತಾರವನ್ನ ತಾಳುತ್ತಾರೆ. ಮೋಹಿನಿಯ ಮಾತಿಗೆ ಕೋಪಗೊಂಡ ಅಸುರರು ಅಮೃತವನ್ನ ಆಕೆಯ ಕೈಗೆ ಒಪ್ಪಿಸ್ತಾರೆ. ನಂತರ ಮೋಹಿನಿ ದೇವತೆಗಳಿಗೆ ಮಾತ್ರ ಅಮೃತವನ್ನ ತುಂಬಿರುತ್ತಾರೆ. ಇಲ್ಲಿ ದೇವತೆಗಳು ತಮ್ಮ ಶಕ್ತಿ ಮತ್ತು ತೇಜಸ್ಸನ್ನ ಮರಳಿ ಪಡೆದುಕೊಳ್ತಾರೆ. ಧನ್ವಂತರಿ ಭಗವಂತನು ಕೇವಲ ಅಮೃತವನ್ನ ತಂದವರಲ್ಲ, ಬದಲಿಗೆ ಅವರು ಆಯುರ್ವೇದದ ಅಧಿದೇವರು ಎಂದು ಗೌರವಿಸಲ್ಪಡುತ್ತಾರೆ. ಆಯುರ್ವೇದವು ದೇಹ, ಮನಸ್ಸು ಮತ್ತು ಜೀವನವನ್ನ ಸಮತೋಲನದಲ್ಲಿ ಇಟ್ಟು ಆರೋಗ್ಯವನ್ನ ಕಾಪಾಡುವ ಭಾರತದ ಅತ್ಯಂತ ಪ್ರಾಚೀನ ವೈದ್ಯ ಪದ್ಧತಿಯಾಗಿದೆ. ಹಾಗಾಗಿ ಇವತ್ತಿಗೂ ಕೂಡ ಅನೇಕ ವೈದ್ಯರು ಮತ್ತು ಆಯುರ್ವೇದ ಅಭ್ಯಾಸ ಮಾಡುವವರು ಧನ್ವಂತರಿ ದೇವರನ್ನ ಆರಾಧನೆಯನ್ನ ಮಾಡುತ್ತಾರೆ ಮತ್ತು ಅತ್ಯಂತ ಶ್ರದ್ಧಾ ಭಕ್ತಿಯಿಂದ ದೇವರನ್ನ ಪೂಜೆಯನ್ನು ಕೂಡ ಮಾಡುತ್ತಾರೆ.
ನಾನಿಲ್ಲಿ ಹಿಂದಿನ ವಿಡಿಯೋದಲ್ಲಿ ಧನ್ವಂತರಿ ದೇವರ ಜಪವನ್ನ ಯಾವ ರೀತಿ ಮಾಡೋದು ಅಂತಾನು ಕೂಡ ವಿಡಿಯೋವನ್ನ ಆಲ್ರೆಡಿ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ನೀವಿನ್ನೂ ಅದನ್ನ ನೋಡಿಲ್ಲ ಅಂತ ಅಂದ್ರೆ ಈಗಲೇ ನೀವು ನಾನಿಲ್ಲಿ ಡಿಸ್ಕ್ರಿಪ್ಷನ್ ನಲ್ಲಿ ಲಿಂಕ್ ಅನ್ನ ಕೊಟ್ಟಿರ್ತೀನಿ. ಹಾಗೇನೆ ವಿಡಿಯೋ ಎಂಡ್ ಅಲ್ಲಿ ಕೂಡ ಸ್ಕ್ರೀನ್ ಅನ್ನ ಹಾಕಿಟ್ಟಿರ್ತೀನಿ. ದಯವಿಟ್ಟು ನೀವು ಅಲ್ಲಿ ಹೋಗಿ ಕ್ಲಿಕ್ ಮಾಡಿ ವಿಡಿಯೋವನ್ನ ನೋಡಿ. ನಾನಿಲ್ಲಿ ನನ್ನ ಚಾನೆಲ್ನಲ್ಲಿ ತುಂಬಾನೇ ಹಲವಾರು ರೀತಿಯ ಆರೋಗ್ಯ ಸುಧಾರಣೆಗೋಸ್ಕರ ನಾನೊಂದು ಶ್ಲೋಕಗಳನ್ನೆಲ್ಲ ಆಲ್ರೆಡಿ ನಾನೀಗ ಅಪ್ಲೋಡ್ ಮಾಡಿದ್ದೀನಿ. ನೀವು ನನ್ನ ಚಾನೆಲ್ನಲ್ಲಿ ಹೋಗಿ ಚೆಕ್ ಮಾಡ್ಕೊಳ್ಳಿ. ನಾನಿಲ್ಲಿ ಲಿಂಕ್ ಅನ್ನು ಕೂಡ ಡಿಸ್ಕ್ರಿಪ್ಷನ್ ನಲ್ಲಿ ಹಾಕಿಟ್ಟಿರ್ತೀನಿ. ನೀವು ಅಲ್ಲಿ ಕೂಡ ಹೋಗಿ ಚೆಕ್ ಮಾಡ್ಕೋಬಹುದು. ನೀವಿಲ್ಲಿ ಉತ್ತಮ ಆರೋಗ್ಯಕ್ಕಾಗಿ ಪ್ರತಿನಿತ್ಯ ನೀವು ಬೆಳಿಗ್ಗೆ ಅಥವಾ ಸಾಯಂಕಾಲ ಶ್ರೀ ಧನ್ವಂತರಿ ದೇವಿಯ ಈ ಒಂದು ಶ್ಲೋಕವನ್ನ ನೀವು ಪ್ರತಿನಿತ್ಯ ಕೇಳಿ. ಇದರಿಂದ ನಿಮ್ಮ ಆರೋಗ್ಯ ತುಂಬಾನೇ ಸುಧಾರಣೆಯಾಗುತ್ತದೆ. ಈ ವಿಡಿಯೋ ನಿಮಗೆ ಇಷ್ಟವಾದರೆ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ಹಾಗೆಯೇ ವಿಡಿಯೋಕ್ಕೂ ಕೂಡ ಒಂದು ಲೈಕ್ ಮಾಡಿ. ಹಾಗೆಯೇ ಈ ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಇದನ್ನು ಶೇರ್ ಮಾಡಿ.